ಜಿಲ್ಲೆಯಲ್ಲಿ. ಮತ್ತು ಜಿಲ್ಲಾ ಆಸ್ಪತ್ರೆ ಅಂದ್ಕೊಂಡು ಯಾವ ಥರನೂ ಸಹ ಫೆಸಿಲಿಟಿಗಳಿಲ್ಲ. ಹಾಗಾಗಿ ಬಡ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಇವತ್ತು ಸರ್ಕಾರ ತುಂಬ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸರ್ಕಾರ ಆಸ್ಪತ್ರೆಗೆ ಅಂತ ಹೇಳಿ ಬಿಡುಗಡೆ ಮಾಡ್ತಿದೆ. ಹಾಗೆ ಆ ಬಿಡುಗಡೆ ಮಾಡಿದ್ರು ಸಹ ಸರಿಯಾದ ರೀತಿಯಲ್ಲಿ ಸಿಬ್ಬಂದಿಗಳಿಲ್ಲದೆ, ಡಾಕ್ಟರ್ಸ್ ಇಲ್ಲದೆ, ಮತ್ತು ಬಡ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ತುಂಬಾ ಪ್ರಾಬ್ಲಮ್ ಆಗಿದೆ ರಾಮನಗರ ಜಿಲ್ಲಾ ಆಸ್ಪತ್ರೆಗಳಲ್ಲಿ. ಹಾಗಾಗಿ ಇವತ್ತು ಸರ್ಕಾರ ಈ ಕೂಡಲೇ ರಾಮನಗರ ಜಿಲ್ಲಾ ಆಸ್ಪತ್ರೆ ಮೇಲೆ ಕ್ರಮ ಕೈಗೊಂಡು ಅಲ್ಲಿ ಬೇಕಾಗಿದ್ದಂಥ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗೋ ಥರ ಮಾಡಿ, ಮತ್ತು ಅಲ್ಲಿ ಸಿಬ್ಬಂದಿಗಳ ಕೊರತೆನೂ ಸಹ ತುಂಬ ಇದೆ. ಆ ಸಿಬ್ಬಂದಿಗಳ ಕೊರತೆನೂ ಸಹ ಬಗೆಹರಿಸಿ ಆ್ಯಂಬುಲೆನ್ಸ್ ಕೊರತೆನೂ ಸಹ ಇದೆ ರಾಮನಗರ ಡಿಸ್ಟಿಕಲ್ಲಿ. ಸೊ ರಾಮನಗರ ಡಿಸ್ಟಿಕ್ ಆ್ಯಂಬುಲೆನ್ಸ್ ಕೊರತೆ ಹೋದ ಸತಿ ಟೈಮಲ್ಲಿ ಮಾತಾಡಿದ್ರು ಸಹ ಈ ಸತಿ ಏನು ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ರಾಮನಗರದಲ್ಲಿ ಜಿಲ್ಲಾ ಆಸ್ಪತ್ರೆ ಅಂದ್ಕೊಂಡು ಸಹ ಯಾವ ರೀತಿ ಫೆಸಿಲಿಟಿಗಳಿಲ್ಲದೆ, ಡಾಕ್ಟರ್ಗಳು ಸರಿಯಾದ ರೀತಿಯಲ್ಲಿ ಬಡವ ರೋಗಿಗಳಿಗೆ ಚಿಕಿತ್ಸೆ ಕೊಡದೆ, ಮತ್ತು ಟ್ರೈನೇಬಲ್ ಮಾಡತಕ್ಕಂಥವ್ರನ್ನ ಬಿಟ್ಟು ಬೇಕಾಬಿಟ್ಟಿ ಚಿಕಿತ್ಸೆ ಕೊಡ್ತಾ ಇರೋದ್ರಿಂದ ಹಾಗಾಗಿ ಇವತ್ತು ಸರ್ಕಾರ ಏನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಏನು ಬಿಡುಗಡೆ ಮಾಡ್ತಿದೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಎಲ್ಲ ರೀತಿಯ ಏನಾಗ್ತಿದೆ ಅಮೌಂಟ್ ಏನು